ಕುಶಲನಗರ ತಾಲೂಕಿನ ಬಾಳೆಗುಂಡಿಯಲ್ಲಿ ಮಹಿಳೆಯನ್ನು ಬಲಿ ಪಡೆದ ಕಾಡಾನೆಯನ್ನು ಸೆರೆ ಹಿಡಿಯುವ ನಿಟ್ಟಿನಲ್ಲಿ ಶೀಘ್ರ ಪತ್ತೆ ಕಾರ್ಯ ನಡೆಸುವಂತೆ ಕುಶಲನಗರ ವಲಯ ಅರಣ್ಯಾಧಿಕಾರಿಗಳಿಗೆ ಶಾಸಕ ಮಂತರಗೌಡ ಸೂಚಿಸಿದ್ದಾರೆ. ಕಾವೇರಿ ನಿಸರ್ಗಧಾಮದಲ್ಲಿ ಅರಣ್ಯಾಧಿಕಾರಿಗಳೊಂದಿಗೆ ಆನೆ ಮಾನವ ಸಂಘರ್ಷ ನಿಯಂತ್ರಣ ಸಂಬಂಧ ಶಾಸಕರು ಸಭೆ ನಡೆಸಿದರು. ಕಾಡಾನೆ ಮಾನವ ಸಂಘರ್ಷ ತಪ್ಪಿಸುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ. ಕಾಡಾನೆ ಹಾವಳಿ ತಡೆಗೆ ಕೈಗೊಂಡ ಕ್ರಮಗಳು ವಿಫಲವಾಗ್ತಿರುವ ಬಗ್ಗೆ ಅವಲೋಕಿಸಬೇಕಿದೆ. ಕಾಡಾನೆ ದಾಳಿಯಿಂದ ಬಲಿಯಾದವರ ಕುಟುಂಬಗಳಿಗೆ ಸರ್ಕಾರದ ಪರಿಹಾರ ಧನ ಒದಗಿಸುವುದೊಂದೇ ಪರಿಹಾರ ಮಾರ್ಗ ಆಗಬಾರದು. ಜೀವಹಾನಿ ತಡೆಗಟ್ಟಲು ಪರಿಣಾಮಕಾರಿಯಾದ ಕಾರ್ಯಯೋಜನೆಯ ಅಗತ್ಯವಿದೆ ಎಂದರು. ದುಬಾರೆ, ಆನೆಕಾಡು, ಕಾಜೂರು, ಸಿದ್ದಾಪುರ ಮೊದಲಾದ ಅರಣ್ಯ ಪ್ರದೇಶದಲ್ಲಿ ಕಾಡಾನೆಗಳು ಸಂಚರಿಸುವ ಪ್ರದೇಶಗಳಲ್ಲಿ ಕಾಡಾನೆಗಳ ಕಾರಿಡಾರ್ ಅತಿ ಅಗತ್ಯವಾಗಿದೆ. ಕಾರಿಡಾರ್ಗಳು ವಿಸ್ತಾರಗೊಂಡಷ್ಟು ಆನೆ ಮಾನವ ಸಂಘರ್ಷಕ್ಕೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ. ಕಾಡಿನಲ್ಲಿ ಆನೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕೆಂದು ಶಾಸಕ ಮಂತರಗೌಡ ಅಧಿಕಾರಿಗಳಿಗೆ ಸೂಚಿಸಿದರು. Whenever you all are facing issues on bottlenecking where you cannot complete the barricades work, ನಮ್ಮ ಗಮನಕ್ಕೆ ತಗೊಂಬನ್ನಿ. ನೀವು ಹೇಳ್ದಂಗೆ ಯಾವುದೋ ಮನೆ, ನೀವು ಹೇಳ್ದಂಗೆ ಡ್ರಿಲ್ಲಿಂಗ್ ಆಗಬೇಕು, ಬ್ಲಾಸ್ಟಿಂಗ್ ಆಗಬೇಕು, ರಾಕ್ ಬ್ಲಾಸ್ಟಿಂಗ್ ಆಗಬೇಕು, ಅವಾಗ ಒಂದು ಸ್ವಲ್ಪ ಜನ ಒಪ್ಪೋದು. ಬಟ್ ನೀವು ಹೇಳ್ದಂಗೆ ಬ್ಯಾರಿಕೇಡು ಅದು ಬಿಟ್ಟು ಬೇರೆ ಕಡೆ ಡೈವರ್ಟ್ ಮಾಡಿ. ನೀವೇನು ಮಾಡ್ತೀರಾ ಗೊತ್ತಾ, ಅದರಲ್ಲೇ ಹೋಗ್ಬೇಕು. ಆಮೇಲೆ ಟ್ರೆಂಚಿಂದ ಹೊರಗಡೆನೇ ನೀವು ಬ್ಯಾರಿಕೇಡ್ ಹಾಕಬೇಕು ಒಂದೊಂದ್ಸಲಿ. ನಾನು ಅದಕ್ಕೆ ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ, ಕ್ವಾಲಿಟಿ ಮೋರ್ ದೆನ್ ಕ್ವಾಂಟಿಟಿ. ಫಾರೆಸ್ಟ್ ಕ್ವಾಂಟಿಟಿ ಇಸ್ ನಾಟ್ ಇಂಪಾರ್ಟೆಂಟ್. ಫಾರೆಸ್ಟ್ ಒಳಗಿರೋಂಥ ನಾವು ಕ್ವಾಂಟಿಟಿಯಾಗಿ ಬ್ಯಾಂಬೂ ಇರ್ಬೋದು, ಹಣ್ಣುಗಳಿರ್ಬೋದು, ನೀವು ಹೇಳ್ದಂಗೆ ಪಪಾಯ ಇರ್ಬೋದು, ಪಂಪ್ಕಿನ್ ಇರ್ಬೋದು, ಜಾಕ್ ಫ್ರೂಟ್ಸ್ ಇರ್ಬೋದು, ಅವೆಲ್ಲನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಸೋಕ್ಕೆ ಅದೇ ಜವಾಬ್ದಾರಿ ತೊಗೊಂಡ್ರೆ ಈ ಸಮಸ್ಯೆ ನಮ್ಮ ಫಾಡರ್ ಇಲ್ಲ ಆನೆಗಳಿಗೆ, ಆಮೇಲೆ ನೀರಿಲ್ಲ. ನಾನೇನು ಹೇಳಿದೆ ಅಂತ ಲಾಸ್ಟ್ ಅಸೆಂಬ್ಲಿಲಿ ಮಾತಾಡಿದಾಗ, ನೀವು ಎಲ್ಲಿ ಕೆರೆಗಳಿರೋದು, ಫಾರೆಸ್ಟ್ ಒಳಗೆ ಕೆರೆ ಇರೋದು, ಸೋಲಾರ್ ಪಂಪ್ ಒಳಗೆ ಹಾಕೊಳ್ಳಿ, ಇಲ್ಲಾಂದರೆ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿ, ಬೇಸಿಗೆಯಲ್ಲಿ ಅಲ್ಲಿ ನೀರು ಒಳಗೆ ಹೇಳಿ. ಈ ಥರ ಎಲ್ಲ ಯೋಜನೆಗಳು ಮಾತ್ರ ಐಡಿಯಾಸ್ ಕೊಡ್ಬೋದು. ಬಟ್ ಅಂದರೆ ನೀವು ದೊಡ್ಡ ಮಟ್ಟದಲ್ಲಿ NREGಲೂ ಕೆರೆ ಕೆಲಸಗಳು ಮಾಡಿಸ್ಕೊಂಡಿದ್ದೀರಾ ಎಷ್ಟೋ ಕಡೆಯಲ್ಲಿ, ಕರೆಕ್ಟ್ ಇಲ್ವಾ? NREGಲೂ ಎಷ್ಟೋ ಕಡೆಯಲ್ಲಿ ಕೆರೆ ಅಭಿವೃದ್ಧಿನೂ ಮಾಡಿದ್ದಾರೆ, ಫಾರೆಸ್ಟ್ ಕೆರೆ ಅಭಿವೃದ್ಧಿಗಳು ಮಾಡಿರೋದ್ರಿಂದ ಆ ವಿಚಾರದಲ್ಲಿ ನಾವು ಸಾರ್ವಜನಿಕಕ್ಕೆ ನಮಗೆ ಇದರಲ್ಲಿ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಇಟ್ ಇಸ್ 100% ಇಟ್ ಇಸ್ ಅನ್ಎಕ್ಸೆಪ್ಟಬಲ್ ಡೆತ್. ಎಲಿಫೆಂಟ್ ಟ್ರಾಂಪಲ್ ಈಸ್ at this day and age, 2026ನೇ ಇಸ್ವಿಲೂ ಈ ಮಟ್ಟಕ್ಕೆ ಕಾಯ್ತಾ ಇದೆ. ಅಂದರೆ ಈಗ ವಿ ಆರ್ ಓನ್ಲಿ ಇನ್ ದ ಥರ್ಡ್ ಮಂತ್ ಆಫ್ ದ ಇಯರ್. ವಿ ಹ್ಯಾವ್ ಆಲ್ರೆಡಿ ಕ್ರಾಸ್ಡ್ ಹೌ ಮೆನಿ 4 ಸಾವಾಗಿದೆ. ಆಮೇಲೆ ವಿ ಹ್ಯಾವ್ ನಾಟ್ ಇವನ್ ರೀಚ್ ಪೀಕ್ ಸಮ್ಮರ್. ಪೀಕ್ ಬೇಸಿಗೆ ಇರೋದು ಇನ್ನೂ ಏಪ್ರಿಲ್ ಮೇ ಅಲ್ಲಿ. ಆ ಮಟ್ಟಕ್ಕೆ ಬೇಸಿಗೆ ಇರೋದ್ರಿಂದ ಒಂದು ಸ್ವಲ್ಪ ರೀಜುನೇಷನ್ ಆಫ್ ಲೇಕ್ಸ್ ಪ್ರಯಾರಿಟಿ ಆಗಿ ತಗೊಳ್ಳಿ. ಎಲ್ಲೆಲ್ಲಿ ವಾಟರಿಂಗ್ ಹೋಲ್ಸ್, ಎಲ್ಲಿ ನಮ್ಮ ಆನೆಗಳು ಕುಡಿತವೆ, ಬಟ್ ಅದು ಬೇರೆ ಪ್ರಾಣಿಗಳು ಎಲ್ಲಿ ಕುಡಿತವೆ, ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜವಾಬ್ದಾರಿ ತಗೊಂಡು ಜನ ಜೊತೆ ಇಂಟ್ರಾಕ್ಷನ್ ಪಾಸಿಟಿವ್ ಆಗಿ ಮಾಡ್ಕೊಳ್ಳಿ. ಅಲರ್ಟ್ ಸಿಸ್ಟಮ್ ಬಂದಾಗ ಸಂದರ್ಭದಲ್ಲಿ ನಿಮ್ಮ ಏನು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಇರ್ಬೋದು, ಇಲ್ಲ ಅಂದರೆ ನಿಮ್ಮ ರೇಂಜರ್ಸ್ಗಳು, ಆ ಡಿವಿಷನ್ ರೇಂಜರ್ಸ್ ಇರೋದು, ಯು ಹ್ಯಾವ್ ಟು ಟೇಕ್ ವೆರಿ ಡ್ರಾಸ್ಟಿಕ್ ಸ್ಟೆಪ್ಸ್ ಆ್ಯಂಡ್ ಪ್ರೋಆಕ್ಟಿವ್ ಸ್ಟೆಪ್ಸ್ ಆಗಿರಬೇಕು ಅಂತ ನಿಮಗೆ ಮನವಿ ಮಾಡ್ತಾ, ಅದ್ರ ಜೊತೆಲಿ ಏನು ದುಬಾರೆ ಭಾಗದಲ್ಲಿ 7.5-8 ಕೋಟಿ ರೂಪಾಯಿಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕಾಮಗಾರಿಗೆ ಬರೋಂಥ ಒಂದು ನೆಕ್ಸ್ಟ್ ವೀಕಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಆ ಗುದ್ಲಿ ಪೂಜೆ ಮಾಡಲಿಕ್ಕೆ ಜವಾಬ್ದಾರಿ ತಗೊಂಡು. ಕಾರಣ ಅಂತಂದರೆ, ವೆನ್ ದ ವಾಟರ್ ಇನ್ ಕಾವೇರಿ ಇಸ್ ಅಟ್ ಫುಲ್ ಸ್ಪೇಸ್, ದಟ್ ಟೈಮ್ ಕ್ರಾಸಿಂಗ್ ಆಫ್ ದ ರಿವರ್ ಇಸ್ ನಾಟ್ ವೈಬಲ್ ಡ್ಯೂರಿಂಗ್ ಪೀಕ್ ಮಾನ್ಸೂನ್. ಅದಕ್ಕೋಸ್ಕರ ಅದರಲ್ಲಿ ಈಗ ದುಬಾರೆ ನಮ್ಮ ಎಲಿಫೆಂಟ್ ಕ್ಯಾಂಪಿಗೆ ಹೋಗೋಂಥ ಸಂದರ್ಭದಲ್ಲಿ ಮಾನ್ಸೂನ್ ಟೈಮಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರಿಗೆ ಅನುಕೂಲ ಆಗುತ್ತೆ. ಆ ವಿಚಾರದಲ್ಲಿ ಐ ಥಿಂಕ್ ನೆಕ್ಸ್ಟ್ 21st or 22nd ಆ ಡೇಟ್ ಫಿಕ್ಸ್ ಮಾಡಿ ಅದೊಂದು ಕಾರ್ಯಕ್ರಮ ಮಾಡೋಣ. ನಾನು ಮತ್ತೊಮ್ಮೆ ಸಾರ್ವಜನಿಕರಿಗೆ ಏನು ಹೇಳ್ತೀನಿ ಅಂತಂದರೆ, ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬ್ರಿಗೂ ಒಂದು ದಿವಸ ಕರೆದು ದುಬಾರೆಯಲ್ಲಿ ರೂಪಾಯಿ 8 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ತೂಗು ಸೇತುವೆ ನಿರ್ಮಾಣ ಕಾಮಗಾರಿಗೆ ಮಳೆಗೂ ಮೊದಲೇ ಭೂಮಿ ಪೂಜೆ ನೆರವೇರಿಸಬೇಕೆಂದು ಶಾಸಕ ಮಂತರಗೌಡ ಹೇಳಿದರು. ಈ ಸಂದರ್ಭ ಅರಣ್ಯ ಇಲಾಖೆಯಿಂದ ನಿರ್ಮಿಸಿರುವ ಅಂಗಡಿ ಮಳಿಗೆಗಳನ್ನು ಗಣ್ಯರು ಉದ್ಘಾಟಿಸಿದರು. ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ CS ಅರುಣ್ ಮಾಚಯ್ಯ, ಕೊಡಗು ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸೋನಾಲಿ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಭಿಷೇಕ್, ಕುಶಲನಗರ ತಹಶೀಲ್ದಾರ್ ಕಿರಣ್ ಗೌರಯ್ಯ, ಕುಶಲನಗರ ತಾಲೂಕು ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ VP ಶಶಿಧರ್, ಜಲಮಂಡಳಿ ಮಾಜಿ ಅಧ್ಯಕ್ಷೆ KP ಚಂದ್ರಕಲಾ, ಕೂಡಾ ಮಾಜಿ ಅಧ್ಯಕ್ಷ BG ಮಂಜುನಾಥ್, ಸೋಮವಾರಪೇಟೆ ತಾಲೂಕು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಗೋಪಾಲ್, ವಲಯ ಅರಣ್ಯಾಧಿಕಾರಿ ರಕ್ಷಿತ್, ಸಹಾಯಕ ವಲಯ ಅರಣ್ಯಾಧಿಕಾರಿ ಚರಣ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಕುಶಲನಗರ.